ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದಿ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯುತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯನ್ನ ನೋಡ್ತಾ ಬಂದಿದ್ದೀವಿ. 22 ಪದ್ಯಗಳಾಗಿದೆ. ಈ 22ನೇ ಪದ್ಯದಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನು ಪ್ರಶ್ನೆ ಅಂದ್ರೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಉರುಪರಾಕ್ರಮ ಏನು ಚಿಂತನೆ ಮಾಡಿದ್ದೀವಿ, ನಮಗೆ ದೇವರು ಕೊಟ್ಟಿರುವಂತ ಈ ದೇಹವನ್ನೇ, ನಮ್ಮ ದೇಹವನ್ನೇ ದೇವರ ಪಟ್ಟಣ ದೇವರ ನಗರ ಅಂತ ಚಿಂತನೆ. ಆಮೇಲೆ ಆ ಪಟ್ಟಣ ನಗರದಲ್ಲಿ ನಮ್ಮ ಈ ದೇಹವನ್ನೇ ಒಂದು ಅರಮನೆ, ಅವನ ಪ್ಯಾಲೆಸ್, ಅವನಿರುವಂತ ಮಂದಿರ, ಅವನು ಇರುವಂತ ಪ್ಯಾಲೆಸ್ ಅಂತ ಚಿಂತನೆ ಮಾಡಿ, ಅರಮನೆ ಅಂತ ಚಿಂತನೆ ಮಾಡಿ ಅಂತ ಹೇಳಿ, ಅದು ಹೇಗೆ ಚಿಂತನೆ ಮಾಡಬೇಕು ಅಂತ ಈ ದೇಹದಲ್ಲಿ ಇರುವಂತ ಇಂದ್ರಿಯಗಳನ್ನ ಕನ್ನಡಿಯ ಸಾಲುಗಳು, ಕನ್ನಡಿಯದ ಅಂತೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಬರುವಂತ ಚಿತ್ತ, ಬುದ್ಧಿ ಅಂತ ಚಾಮರ ಇದೆಲ್ಲ ಹೇಳ್ತಾ ಬಂದೆ. ಇದು ಏನಿದು ಅಂತ ಒಂದು ಪ್ರಶ್ನೆ. ಚಿತ್ತ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಅಂತ ಕೇಳಿದ್ದಾರೆ. ಬೇಸಿಕಲಿ ನಾವು ಹಿಂದೆ ಸಂಧಿಗಳಲ್ಲಿ ಈ ವಿಷಯವನ್ನ ನೋಡಿದ್ದೀವಿ. ಭಗವಂತ ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಜಡ ಪ್ರಕೃತಿ, ಮೂಲ ಪ್ರಕೃತಿ, ಪ್ರೈಮಾರ್ಡಿಯಲ್ ಮ್ಯಾಟರ್, ಅದನ್ನ ಬಳಸಿದ್ದಾನೆ. ಹೇಗೆ ಒಂದು ಕುಂಬಾರ ಮಣ್ಣನ್ನ ಬಳಸಿ ಮಡಿಕೆಯನ್ನ ಮಾಡ್ತಾನೋ ಹಾಗೇನೆ, ಅಥವಾ ಈ ಒಂದು ನಾವು ಮನೆ ಕಟ್ಟುವಾಗ ಆ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿ ಹೇಗೆ ಮನೆ ಕಟ್ಟುತ್ತೀವೋ, ಈ ಬ್ರಹ್ಮಾಂಡ ಎಂಬ ಮನೆಯನ್ನ 24 ತತ್ವದಿಂದ ಮಾಡಿದ್ದಾನೆ ದೇವರು ಅಂತ ನೋಡಿದ್ದೀವಿ. 24 ತತ್ವಗಳನ್ನ ಫಸ್ಟ್ ಅವನೇ ಸೃಷ್ಟಿ ಮಾಡಿದ್ದ ಅಂದ್ರೆ ಮೂಲ ಪ್ರಕೃತಿಯಲ್ಲೇ ಅಡಗಿರುವಂತ, ನಾವು ಸೈನ್ಸ್ಲಿನೂ ಕೇಳ್ತೀವಿ, ಮ್ಯಾಟ್ರಿಕ್ಸ್ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತ. ಆ ಸೂಕ್ಷ್ಮವಾಗಿ ಇರುವಂತ ಆ ಮೂಲ ಪ್ರಕೃತಿಯನ್ನ, ಆ ಅಂದ್ರೆ ಮೂಲ ಪ್ರಕೃತಿಯನ್ನ ಅದನ್ನ ಬಳಸಿ ಅದರಲ್ಲೇ ಅಡಗಿರುವಂತ ಈ ತತ್ವಗಳು ಅಂತ ಹೇಳ. ತತ್ವಗಳು ಅಂದ್ರೆ ಯಾವತ್ತೂ ಇರುವಂತದ್ದು, ಅಲ್ಲಿ ಭಗವಂತ ನೆಲೆಸಿರ್ತಾನೆ, ಯಾವತ್ತೂ ಲಕ್ಷ್ಮೀ ಸಹಿತವಾಗಿ ನೆಲೆಸಿರ್ತಾನೆ. ಈ ತತ್ವಗಳನ್ನ ಸೃಷ್ಟಿ ಮಾಡಿ, ರಾ ಮೆಟೀರಿಯಲ್ಸ್ ನಿಂದ ಈ ಒಂದು ತತ್ವಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿ ಈ ದೇವತೆಗಳನ್ನೆಲ್ಲವೂ ಇಟ್ಟಾಗ, ಒಂದೊಂದು ತತ್ವಕ್ಕೆ ಒಂದೊಂದು ದೇವತೆ ಅಂದ್ರೆ ಕಂಪಾರ್ಟ್ಮೆಂಟಲ್ ತರ ಇಲ್ಲ. ಆ ದೇವತೆ ಹೇಗೆ ಮಕ್ಕಳ ತಂದೆಯ ಸುತ್ತು ಮಕ್ಕಳಿಗೆ, ಮಕ್ಕಳ ಸುತ್ತು ತಂದೆಗೆ ಅಧಿಕಾರ ಇದೆ ಅಂತ ಹೇಗೆ ಹೇಳ್ತಾರೋ, ತಂದೆಗೆ ನಮ್ಮ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತೀವೋ, ಹಾಗೆ ಆ ಒಂದು ಹಿರಿಯ ದೇವತೆಗಳು ತಮಗೆ ಕೆಳಗೆ ಇರುವಂತ ತಮ್ಮ ಆ ತತ್ವಗಳಲ್ಲಿನೂ ಅವ್ರಿಗೆ ಪ್ರವೇಶ ಇದೆ. ಈ ಮಕ್ಕಳಿಗೆ ತಂದೆಯ ಮನೆಯಲ್ಲಿ ಅದು ನಮ್ಮನೆ ಅಂತ ಹೇಳ್ತೀವಿ. ಹಾಗೆ ಆ ಒಂದು ಅಲ್ಲಿನೂ ಅವರು ಸೇವಕರಾಗಿರ್ತಾರೆ ಅಂತ. ಸೊ ಹಾಗೆ ಏನಾಯ್ತು, ಇವಾಗ ಎಲ್ಲಾ ತತ್ವದಲ್ಲಿನೂ ಎಲ್ಲಾ ದೇವತೆಗಳಿದ್ದಾರೆ, ಅಲ್ಲಿ ಭಗವಂತನೂ ಇದ್ದ. ಇದನ್ನೆಲ್ಲ ಮಾಡಿ ಆಮೇಲೆ ಏನ್ ಮಾಡಿದ, ಈ ತತ್ವಗಳನ್ನೆಲ್ಲ ಮಿಶ್ರಮದ ಕಾಂಕ್ರೀಟ್ ಮಾಡ್ತಾರಲ್ಲ ಮನೆ ಕಟ್ಟುವಾಗ,
ಹಾಗೆ ಎಲ್ಲವೂ ಸೇರಿ ಮಾಡಿದ ಅಂತರದಲ್ಲಿ ಇರುವಂತ ದೇವತೆಗಳಿಗೆ ಎಲ್ಲ ನಾಶ ಆಗ್ತಾ ಅದೆಲ್ಲ ಹಾಗಲ್ಲ ಅಲ್ಲ. ಇದೊಂದು ಅರ್ಥ ಆಗಲಿಕ್ಕೆ ಎಲ್ಲದಲ್ಲಿನೂ ಎಲ್ಲರೂ ಇದ್ರು ಎಂಬುದು, ಎಲ್ಲದಲ್ಲಿ ಇಲ್ಲ ಇದು. ಸೊ ಇದನ್ನ ತಕೊಂಡು ಏನಾಯ್ತು, ಇವಾಗ ಬ್ರಹ್ಮಾಂಡ ಅಂತ ಮಾಡಿದ್ದಾಗೆ ಯಾವ ಒಂದು ಉಸುಕು ತಕೊಂಡನು ಅಲ್ಲಿನೂ 24 ತತ್ವಗಳ ಸೂಕ್ಷ್ಮ ಅಂಶಗಳು ಇರುತ್ತೆ. ಅದರಲ್ಲಿ ಈ ಮಣ್ಣಿನ ಅಂಶ ಜಾಸ್ತಿ ಇದ್ರೆ ನಮ್ಗೆ ಕಣ್ಣಿಗೆ ಕಾಣುತ್ತೆ ಅಷ್ಟೇ. ಸೊ ಬೇಸಿಕಲಿ ಇದು ಪಿಕ್ಚರ್, ಎಲ್ಲಾ ತತ್ವಗಳು ಎಲ್ಲದಲ್ಲಿನೂ ಇದೆ. ಇದನ್ನ ಇನ್ನೊಂದು ಇದು ಇಂಗ್ಲಿಷ್ಲಿನೂ ಹೇಳ್ತಾರಲ್ಲ, ಯೂನಿವರ್ಸಲ್ ಮೈಂಡ್ ಅಂತ, ಸಮಥಿಂಗ್ ಲೈಕ್ ದಟ್ ಅಂದ್ಕೊಳ್ಳಿ. ಹಾಗೇನೆ ಈ ಯೂನಿವರ್ಸಲ್ ಅಂದ್ರೆ ಎಲ್ಲೆಡೆನೂ ಇರುವಂಥದ್ದು ಈ ತತ್ವಗಳು. ಯಾವ ತತ್ವ ತಗೊಂಡ್ರು, ಮನಸ್ತತ್ವ, ಬುದ್ಧಿ ತತ್ವ, ಯಾವ ತತ್ವ ಬೇಕಾದ್ರೆ ತಕೊಳ್ಳಿ, ಇಂದ್ರಿಯಗಳದ್ದು ತಕೊಳ್ಳಿ, ಆಮೇಲೆ ಆಕಾಶ, ಎಲ್ಲವೂ ತಕೊಳ್ಳಿ, ಎಲ್ಲವೂ ಎಲ್ಲದಲ್ಲಿನೂ ಹರಡಿ ಇರುತ್ತೆ. ಅದಕ್ಕೆ ಯೂನಿವರ್ಸಲ್. ಅದಕ್ಕೆ ಮನೋನಿಯಾಮಕ ಅಂತ ಹೇಳಿದ್ರೆ ರುದ್ರದೇವರನ್ನ ಹೇಳ್ತೀವಿ, ಇಂದ್ರದೇವರಿಗೆ, ಎಲ್ಲ ದೇವತೆಗಳು ತಂದೆ ಮಗಂದು, ಮಗಂದು ತಂದೆದು, ಹೀಗೆ ಎಲ್ಲರೂ ಇರ್ತಾರೆ. ಅಲ್ಲಿ ಅವರವರ ರೂಲ್ಸ್ ಆರ್ ಡಿಫ್ರೆಂಟ್. ಅದು ಇವಾಗ ನಮ್ಗೆ ಬೇಕಾಗಿಲ್ಲ. ಎಲ್ಲವೂ ಎಲ್ಲದಲ್ಲಿನೂ ಇದ್ದ ಆದ್ಮೇಲೆ ದೇವರು ಏನ್ ಮಾಡ್ತಾನೆ, ನಮ್ಮಂತ ಜೀವಗಳೇ ಯಾವ್ದು ನಾವು ಮನುಷ್ಯರು ಭೂಮಿಯಲ್ಲಿ ಒಂದೇ ಜಾಗದಲ್ಲಿ ಇರ್ಲಿಕ್ಕೆ ಯೋಗ್ಯತೆ ನಮ್ಗೆ. ನಾನು ಇಲ್ಲಿ ಇದ್ರೆ ಇಲ್ಲೇ ಇರ್ತೀನಿ, ನೀವು ಇರುವಂತ ಜಾಗದಲ್ಲಿ ಅಟ್ ದ ಸೇಮ್ ಟೈಮ್ ಇರಕ್ಕಾಗಲ್ಲ. ಮೇ ಬಿ ನಾಳೆ ಇರ್ಬೋದು. ಅಟ್ ದಿಸ್ ಪರ್ಟಿಕ್ಯುಲರ್ ಮಿನಿಟ್ ನಾನು ಇಲ್ಲೇ ಅಂದ್ರೆ ಈ ದೇಹದಲ್ಲಿ ಇಲ್ಲೇ ಇರ್ಲಿಕ್ಕೆ ಆಗತ್ತೆ. ಒಂದ್ ದೇಹ ಅಟ್ ಅ ಟೈಮೇ ಆಗತ್ತೆ ನನ್ಗೆ, ಒಂದ್ ಪ್ಲೇಸ್, ಒಂದ್ ದೇಹ ಅಷ್ಟೇ ಆಗತ್ತೆ. ಸೊ ಹೀಗೆ ನನ್ನ ಸಾಧನೆ, ನಮ್ಮ ಎಲ್ಲರ ಪ್ರತಿ ಒಬ್ಬೊಬ್ಬರ ಸಾಧನೆ ಮಾಡ್ಲಿಕ್ಕೇನು ಆ ದೇಹವನ್ನೇ ಕೊಟ್ಟಿದ್ದಾನೆ, ಅದನ್ನೇ ಅರಮನೆ ಅಂತ ಚಿಂತನೆ ಮಾಡ್ತಾ ಬಂದ್ವಿ. ಸೊ ಈ ಅರಮನೆಯನ್ನ ಸೃಷ್ಟಿ ಮಾಡಿದ ಯಾರು, ನಗರ ಅಂತ ಫಸ್ಟ್ ಮಾಡಿದಾಗ ನಾವು ಇನ್ನೊಂದು ಕೇಳ್ತೀವಿ, ಪಿಂಡಾಂಡ ಬ್ರಹ್ಮಾಂಡ ಅಂತ, ಮ್ಯಾಕ್ರೋ ಮೈಕ್ರೋ ಅಂತ ಕೇಳ್ತೀವಿ. ಸಮುದ್ರದಲ್ಲಿ ಅಷ್ಟು ಜಲ ಇರುತ್ತೆ, ಅಲ್ಲಿ ಇರುವಂತ H2O ನಾವು ತಕೊಂಡು ಹೋಗುವಂತ ಒಂದು ಉದ್ರಣೆಯಲ್ಲೇನು ಅದೇ ಜಲ ತಕೊಂಡ ಅದು H2O ಇರುತ್ತಲ್ಲ, ಕ್ವಾಂಟಿಟಿ ಕಡಿಮೆ, ಅದು ದೊಡ್ಡದು. ಇದು ಹಾಗೆ ಪಿಂಡಾಂಡ ಬ್ರಹ್ಮಾಂಡ. ಸೊ ಈ ದೇಹವನ್ನ ಸೃಷ್ಟಿ ಮಾಡುವಾಗ ದೇವರು ನಮಗೆ ಕೊಟ್ಟಿದ್ದಾನೆ ಕೈ ಕಾಲು, ಇದೆಲ್ಲ ಅರ್ಥ ಆಗುತ್ತೆ ನಮ್ಗೆ. ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ತಲೆ ಇದು ಒಂದೊಂದೊಂದೊಂದು ಇಂದ್ರಿಯಗಳು ಅರ್ಥ ಆಗ್ತಾ ಹೋಗುತ್ತೆ. ಚಕ್ಷು ಇಂದ್ರಿಯ, ಕಣ್ಣು. ಸೊ ಇದು ಏನು ಮಾಡ್ತಾನಂದ್ರೆ ಈ ಯೂನಿವರ್ಸಲ್ ತತ್ವ ಇದನ್ನು ಅದರಿಂದ ಒಂದು ತುಣುಕು ಸೇರಿಸಿ, ಒಂದು ಚಿಕ್ಕದಾಗಿ ಸೇರಿಸಿ ಇದೆಲ್ಲ ಮಾಡ್ತಾ ಬರ್ತಾರೆ. ಅದು ಅರ್ಥ ಆಗುತ್ತೆ. ಕಾಲು, ಕೈ, ಮೂಗು ಇದೆಲ್ಲ ಅರ್ಥ ಆಗುತ್ತೆ. ಇದು ಬಾಹ್ಯ ಇಂದ್ರಿಯಗಳು. ಆಮೇಲೆ ಅಂತಃಕರಣ ಅಂತ ಹೇಳ್ತೀವಿ, ಒಳಗಿನ ಇಂದ್ರಿಯಗಳು, ಮನಸ್ಸು ಅಂತ. ಇಲ್ಲಿ ಡೌಟ್ ಬಂದಿದೆ. ಈ ಮನಸ್ಸನ್ನ ನಿರ್ಮಾಣ ದೇವರು ಮಾಡುವಾಗ ಏನ್ ಮಾಡಿದ ಅಂದ್ರೆ, ಈ ಮನಸ್ಸಲ್ಲಿ ಆ ಯೂನಿವರ್ಸಲ್ ಮೈಂಡ್ ಅಂತ ಹೇಳ್ತೀವಿ, ಮನಸ್ತತ್ವ ಅಂತ ಎಲ್ಲೆಡೆನೂ ಹರಡಿದೆ. ಆ ಮನಸ್ತತ್ವ ರುದ್ರದೇವರು ಅಂತ ತಗೊಳ್ಳೋಣ ಬೇಕಾರೆ, ಆ ರುದ್ರದೇವರಿದ್ದಾರೆ, ಅವರಿಗೆ ಇರುವ ಆ ಮನಸ್ಸು, ಜಡ ಮನಸ್ಸು, ರುದ್ರದೇವರು ಅವರು ಬರ್ತಾರೆ ಮನಸ್ಸಿಗೆ. ಆ ಮನಸ್ಸಿನ ಒಂದು ತುಣುಕು. ಮನಸ್ಸಲ್ಲಿ ಏನು, ಮನಸ್ಸು ಅಂದ್ರೆ ಇಲ್ಲಿ ನಾವು ಹೇಳೋದು ಇಂದ್ರಿಯದಲ್ಲಿ, ನಮಗೆ ಇಂದ್ರಿಯ ರೂಪವ ನಮ್ಮಲ್ಲಿ ಮನಸ್ತತ್ವ ಇದೆ ಅಂತ ಹೇಳೋದಿಲ್ಲ. ಮನಸ್ಸು ಎಂಬ ಇಂದ್ರಿಯ ಇದೆ ಅಂತ ಹೇಳಿದ್ರೆ ಒಂದು ತುಣುಕು, ಒಂದು ಚಿಕ್ಕದು ಇದೆ, ಒಂದು ಟೈನಿ ಫ್ರಾಕ್ಷನ್ ಇದೆ. ಈ ಮನಸ್ಸು ಬಯಸತ್ತೆ, ನನಗೆ ಬೇಕು ಅನ್ನಿಸ್ತ, ಇಚ್ಛೆ ಪಡೋದು ಮನಸ್ಸಿನ, ಅದು ಒಂದು ಚೂರು ಇಲ್ಲಿ ಎತ್ತಿದ್ದಾನೆ ಮನಸ್ತತ್ವದಲ್ಲಿ. ಅಲ್ಲಿಂದ ಯೂನಿವರ್ಸಲ್ ಮೈಂಡ್ಲಿ ಇರುವಂತ ಒಂದು ಅಂಶ ಇಚ್ಛೆ, ಬಯಸೋದು, ಲೈಕಿಂಗ್, ಬೇಕು ಅಂತ, ಅದು ಒಂದು ಇಟ್ಟಿದ್ದಾನೆ. ಆಮೇಲೆ ಬುದ್ಧಿ ತತ್ವ ಅಂತ ಇನ್ನೊಂದಿದೆಲ್ಲ, ಮನಸ್ಸು ಬಯಸುತ್ತೆ, ಬುದ್ಧಿ ನಿರ್ಣಯ ತಕ್ಕೊಳ್ಳುತ್ತೆ. ಎಸ್ ಇದು ಮಾಡ್ತೀನಿ, ಅಲ್ಲಿ ಹೋಗೋದಾ ಇಲ್ಲಿ ಹೋಗೋದಾ. ಮನಸ್ಸಿಗೆ ಅದು ಡೆಸಿಷನ್ ಮೇಕಿಂಗ್ ಮನಸ್ಸಿಗೆ ಬರಲ್ಲ. ಡೆಸಿಷನ್ ಮೇಕಿಂಗ್ ನೀಡ್ ನಾಟ್ ಬಿ ರೈಟ್ ಆಲ್ವೇಸ್. ಯಾವುದೋ ಒಂದು ಡಿಸೈಡ್ ಮಾಡುತ್ತಾ, ಸರಿಯೋ ತಪ್ಪೋ ಒಂದು ಡಿಸೈಡ್ ಮಾಡುತ್ತದು, ಅದು ಮನಸ್ಸಿನ ಕೆಲಸ. ಸೊ ಯೂನಿವರ್ಸಲ್ ಮೈಂಡ್ ಅಂತ ಎಲ್ಲೆಡೆನೂ ತತ್ವರೂಪವಾಗಿ ಎಲ್ಲ ಕಡೆನೂ, ಇಡೀ ಒಂದು 14 ಲೋಕದಲ್ಲಿನೂ ಹರಡಿ ಇರುವಂತ ಈ ಬ್ರಹ್ಮಾಂಡದ ಒಳಗೆ 14 ಲೋಕದಲ್ಲಿನೂ ಹರಡಿ, ಅದಕ್ಕೆ ಮೇಲನ ಇದು ತತ್ವರೂಪವಾಗಿದೆ, ಅದು ನಮ್ಗೆ ಬೇಕಾಗಿಲ್ಲ. ಇದು ಒಳಗೆ ಮಿಶ್ರಿತವಾಗಿರುತ್ತೆ ಎಲ್ಲವೂ. ಸೊ ಅದರಲ್ಲಿ ಇರುವಂತ
ಬುದ್ಧಿಯಿಂದ ಒಂದು ಚೂರು ಎಲ್ಲಿ ಬಂತು, ಈ ಮನಸ್ಸು ಅಂತ ಒಂದು ಕಂಪಾರ್ಟ್ಮೆಂಟ್. ಈ ನಮ್ಮ ಮನಸ್ಸು ನಮ್ಮಲ್ಲಿ ಇದದು. ಆ ಮನಸ್ಸು ಎಂಬ ಕಂಪಾರ್ಟ್ಮೆಂಟ್ ಚೂರು ಬಯಕೆ. ಆ ಬಯಕೆ ಬಂದದನ್ನ ಬೇಕೋ ಬೇಡ ಅಂತ ಡಿಸೈಡ್ ಮಾಡ್ಲಿಕ್ಕೆ ಒಂದು ಬುದ್ಧಿ ಚಿಕ್ಕದೊಂದಿಟ್ಟಿದ್ದಾನೆ. ಆಮೇಲೆ ಆ ಅನುಭವ ಯಾರಿಗೆ ಬರುತ್ತೆ? ನನಗೆ ಬೇಕು, ನಾನು ನಿರ್ಧಾರ ತಗೊಂಡಿದ್ದೀನಿ. ಅವೇರ್ನೆಸ್ ಆಫ್ ದ ಸೆಲ್ಫ್, ಅದು ಅಹಂಕಾರ ಅಂತ ಹೇಳ್ತಾರೆ. ಈ ಯೂನಿವರ್ಸಲ್ ಅಹಂಕಾರವು ಇದೆ, ಅಹಂಕಾರ ತತ್ವ ಅಂತಿದೆ. ಶೇಷಗರುಡರು ಇವರೆಲ್ಲ ಇರ್ತಾರೆ, ರುದ್ರದೇವರು ಅಫ್ಕೋರ್ಸ್ ಇದ್ದೇ ಇರ್ತಾರೆ. ಸೊ ಅದರಿಂದ ಚೂರು ತಕೊಂಡು ಬಂದು ಎಲ್ಲ ಹುಳಕ್ಕೇನು ಅದು ಇದೆ, ನಾನು ಅಂಬೋದಿದೆ. ಅದು ನಾನಿದ್ದಾಗಲೇ ನನಗೆ ದುಃಖ, ನನಗೆ ಇದು ಅಂಬೋ ಅವೇರ್ನೆಸ್ ಅದು ಒಂದು ಚೂರು ಎಲ್ಲಿ ಇಡ್ತಾನೆ? ಈ ಮನಸ್ಸು ಅಂಬೋ ಬಾಕ್ಸ್ಲಿ ಹಾಕ್ತಾ ಇದ್ದಾನೆ. ಈ ಮನಸ್ಸು ಅಂಬೋ ಬಾಕ್ಸ್ಲಿ ಮನಸ್ಸುಲಿಂದ ಒಂದು ಚೂರು, ಬುದ್ಧಿಯಿಂದ ಒಂದು ಚೂರು, ಅಹಂಕಾರದಿಂದ ಒಂದು ಚೂರು. ಬಿಕಾಸ್ ಇದು ಫಂಕ್ಷನ್ ಆಗಬೇಕು, ಈ ದೇಹದಿಂದ ನಾವು ಕೆಲಸ ಮಾಡ್ಲಿಕ್ಕೆ ಇದೆಲ್ಲ ಬೇಕು ಅಂತ ಒಳಗೆ ಇರುವಂತ ಕರಣಗಳು, ಟೂಲ್ಸ್, ಒಳಗೆ ಇರುವಂತ ಟೂಲ್ಸ್ ಇದು. ಸೊ ಇಲ್ಲಿ ಬಂದಾಗ ಕಾಲು ಕೈ ಒಂದು ಮ್ಯಾಪ್ ಆಗತ್ತೆ. ಮನಸ್ಸು ಬಂದಾಗ 4 ಪಾರ್ಟಿಷನ್ ತರ ಇರುತ್ತೆ. ಸೊ ಮನಸ್ಸು, ಬುದ್ಧಿಯಿಂದ ಒಂದು ಚೂರು, ಅಹಂಕಾರದಿಂದ ಒಂದು ಚೂರು. ಇದು 3 ಇದ್ರೆ ಸಾಕಾಗೋದಿಲ್ಲ. ಯಾಕೆ ಅಂದ್ರೆ ನಮಗೆ ಒಂದು ನೋಡ್ತೀವಿ, ನೋಡಿದ್ದು ನಮ್ಗೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ನಾವು ಕೇಳ್ತಾ ಇರ್ತೀವಿ, ಕೇಳಿದ್ದೆಲ್ಲ ಈ ಕಿವಿಯಿಂದ ಬಂದು ಆ ಕಿವಿಯಲ್ಲಿ ಹೋಗತ್ತ ಅಂತ ಹೇಳ್ತೀವಲ್ಲ. ಮನಸ್ಸಲ್ಲಿ ಅದ್ರಲ್ಲಿ ಗಮನ ಇಲ್ಲದೆ ಇದ್ರೆ ಹಾಗಾಗತ್ತ ಅಂತ ಹೇಳ್ತೀವಿ. ಹಾಗೆ ಈ ಕಿವಿಯಿಂದ ಬಂದು ಆ ಕಿವಿಯಲ್ಲಿ ಹೋದರೆ ಕಲಿತದ್ದು ಯಾವುದು ಉಳಿಯದೇ ಇದ್ದರೆ ಏನು ಮಾಡಕ್ಕಾಗಲ್ಲ. ಜ್ಞಾನ ಎಂಬುದೇ ಇಲ್ಲ. ಏನು ಬೇಕು? ಮೆಮರಿ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮೆಮರಿ ಶೆಲ್, ನಾವು ಕಂಪ್ಯೂಟರ್ಗೆ ಅದೇ ಮೆಮರಿ, ಅದನ್ನ ನೆನಪಿಟ್ಟುಕೊಂಡಿರ್ಬೇಕು. ಮೆಮರಿ ಶೆಲ್ ಎಂಬುದು ವೆರಿ ಇಂಪಾರ್ಟೆಂಟ್. ಈ ಮೆಮರಿ ಶೆಲ್ ಹೇಗೆ ಆಗತ್ತಂದ್ರೆ ನಮ್ಮ ಅನುಭವಗಳು ನಾವು ನೋಡ್ತಾ ಇದ್ದೀನಿ. ನಾನೊಂದು ವಸ್ತು ನೋಡ್ತಾ ಇದ್ದೀನಿ, ಈ ವಸ್ತು ಇದು ಕಂಪ್ಯೂಟರ್, ಇದು ಹೀಗೆ ಅಂತ ನನಗೆ ಅನುಭವ ಆಗತ್ತಲ್ಲ. ಇದು ಕಂಪ್ಯೂಟರ್ ಅಂತ ಹೇಳಿಕೊಟ್ಟಿದ್ದಾರೆ, ಇದು ಹೀಗೆ ಕಂಪ್ಯೂಟರ್ ನೋಡಿದ ತಕ್ಷಣ ಇದು ಮಾಡುತ್ತೆ, ಹೀಗೆ ಆನ್ಲೈನ್ ಹೋಗ್ಬೇಕು, ಇದು ಆಫ್ಲೈನ್ ಬೇಕು, ಇದೆಲ್ಲ ನೆನಪಿದಲ್ಲ. ಇದೆಲ್ಲ ನಾವು ಪ್ರಯೋಗ ಮಾಡುವ ಮೂಲಕವಾಗಿ ಅನುಭವದಿಂದ ಇಂಪ್ರೆಷನ್ಸ್ ಆರ್ ಫಾರ್ಮ್ಡ್. ಸೊ ಚಿತ್ತ ಅಂತ ಹೇಳ್ತೀವಿ. ಚಿತ್ತ ಅಂದ್ರೆ ನೆನಪಿನ ಕೋಶ. ನೆನಪಿನ ಕೋಶ ಇಸ್ ಸೋ ಪ್ರಫೌಂಡ್. ಸ್ಮರಣ ಶಕ್ತಿ, ಸ್ಮರಣೆ ಮಾಡ್ಕೊ ಅಂದ್ರೆ ರೀಕಲೆಕ್ಟ್. ನಾಟ್ ಓನ್ಲಿ ರಿಜಿಸ್ಟರಿಂಗ್ ಈಸ್ ಒನ್ ಥಿಂಗ್, ರೀಕಲೆಕ್ಟಿಂಗ್ ಇಟ್. ಚಿಕ್ಕ ವಯಸ್ಸಲ್ಲಿ ಟೇಬಲ್ಸ್ ಎಲ್ಲ ಕಲಿಯುವಾಗ 10 ಪನಿಷ್ಮೆಂಟ್ ಅಂತ 10 ಸತಿ ಬರಿ ಅಂತ ಹೇಳ್ತಾರೆ. ಬರಿತಾ 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 ಇಂಪ್ರೆಷನ್ಸ್ ಫಾರ್ಮ್ ಆಗ್ಬಿಡತ್ತೆ. ಆ ಒಂದು ಹೋಗಿ ಒಳಗೆ ಕೂತ್ಬಿಟ್ಟು ತಿರ್ಗಾ ಟೀಚರ್ ಒಂದು ಕೇಳಿದಾಗ ನಮ್ಮ ಕಾಲದಲ್ಲಿ ಟಕ್ ಟಕ್ ಅಂತ ಹೇಳ್ತಾ ಇದ್ವಿ. ಸೊ ಹಾಗೆ ಆ ಒಂದು ಸ್ಮರಣ ಶಕ್ತಿ, ಅದೇ ಜ್ಞಾನ, ಅದು ಇಲ್ಲದೆ ಇದ್ರೆ ಏನು ಯೂಸ್ಲೆಸ್. ಸೊ ಚಿತ್ತ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆ ಚಿತ್ತ ಮತ್ತು ಚಿತ್ತದ ವಿಸ್ತಾರ ಅಂದ್ರೆ ನೆನಪು ನಮ್ಗೆ ಎಷ್ಟು ದಿವಸ ಇರುತ್ತೆ. ಅಲ್ಲಿ ಏನ್ ಹೇಳ್ತಾರಂದ್ರೆ ಒಂದು ಮಗುಗೆ ಒಂದು 6 ತಿಂಗಳಾಗ ಆಗ್ಬೇಕಂತೆ, ಆವಾಗಲೇ ಸ್ವಲ್ಪ ಬೆಳೆಯುತ್ತಂತೆ. ಏನೋ ಒಂದು 3ನೇ ವಯಸ್ಸು, 5ನೇ ವಯಸ್ಸಲ್ಲಿ 4ನೇ ವಯಸ್ಸು ಸ್ವಲ್ಪ ನೆನಪಿರುತ್ತೆ, ಅಷ್ಟೇ ಹೋಗುತ್ತೆ, ಇನ್ನೂ ಹೋಗೋದಿಲ್ಲ. ಹಿಪ್ನೋಟೈಸ್ ಒಳ್ಳೆ ರೀತಿಯಿಂದ ಮಾಡೋರು ಇನ್ನೂ ಹಿಂದಕ್ಕೆ, ಯಾಕೆಂದ್ರೆ ಇಲ್ಲೇ ಕೂತಿದೆ ಎಲ್ಲವೂ. ಇಲ್ಲೇ ನಮ್ಮ ಮನಸ್ಸು ಒಳಗಡೆ ಅಂತಃಕರಣದಲ್ಲಿ ಎಲ್ಲ ಇಂಪ್ರೆಷನ್ಸ್ ಇದೆ. ನಾವು ಈ ದೇಹವನ್ನ ಬಿಟ್ಟು ಹೋದಾಗಲೂ ನೋಡಿದ್ರೆ ಬಾಡಿ ಇಸ್ ರೈಟ್ ದೇರ್, ಕೈ ಕಾಲು ಮೂಗು ಎಲ್ಲ ಹಾಗೆ ಇರುತ್ತೆ. ಒಳಗೆ ಮನಸ್ಸು ಒಂದು ಅಂಶದಿಂದ ಇಂದ್ರಿಯ, ಇದು ಜೊತೆಯಿಂದ ನಾವು ಪ್ರಯಾಣ ಮಾಡ್ತೀವಿ ಇನ್ನೊಂದು ದೇಹಕ್ಕೆ. ಅಲ್ಲಿ ಎಷ್ಟು ಅಭಿವ್ಯಕ್ತ ಆಗುತ್ತೋ, ಎಷ್ಟು ನೆನಪು, ದಟ್ಸ್ ಡಿಫ್ರೆಂಟ್. ಸೊ ಹೀಗೆ ಈ ನೆನಪಿನ ಕೋಶ ಇನ್ನು ಅನೇಕ ಜನ್ಮಕ್ಕೆ ವಿಸ್ತಾರ ಆಗ್ಬೋದು. ಅದಾದಾಗ ಅದನ್ನ ಚೇತನ ಅಂತ ಅಲ್ಲಿ ಆ ಒಂದು ಇದರಲ್ಲಿ. ಸೊ ಈ 5 ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಈ 5 ಒಟ್ಟಿಗೆ ಸೇರಿಸಿ ಚೂರ್ ಸೇರಿಸಿ ಅದನ್ನ ಈ ಮನಸ್ಸು ಅಂಬೋ ಇಂದ್ರಿಯದ ಒಳಗೆ ಇಟ್ಟು ನಮ್ಮೊಳಗೆ ಇಟ್ಟಿದ್ದಾನೆ ದೇವರು. ಎಲ್ಲಾ ಮನುಷ್ಯರಿಗೇನು
ಹೀಗೆ ಇಟ್ಟಿದ್ದಾನೆ, ಎಲ್ಲರಿಗೇನು ಹೀಗೆ ಇಟ್ಟಿದ್ದಾನೆ, ಎಲ್ಲರಿಗೇನು ಹೀಗೆ ಇರುತ್ತೆ. ಸೊ ಹೀಗೆ ಮನಸ್ಸು, ಅದನ್ನ ಮನಸ್ತತ್ವ ಅಂತ ಕರೆಯೋದು. ಮನಸ್ಸು ಇಂದ್ರಿಯ, ಮನಸ್ಸು ಇಂದ್ರಿಯದಲ್ಲಿ ಅದರಲ್ಲೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇದೆ. ಸೊ ಹೀಗೆ ಇದಿದೆ ಫಂಕ್ಷನಿಂಗ್ ಆಗೋವಾಗ ಇದು ಏನಾಗುತ್ತೆ ಇಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿ, ಉರು ಪರಾಕ್ರಮ ಅರಮನೆಗೆ ದಶಕರಣಗಳು ಕನ್ನಡಿ. ಸೊ ನಮಗೆ ಜ್ಞಾನ ಏನೇ ಬರಬೇಕು ಅಂದ್ರೆ, ಒಳಗೆ ನಮ್ಗೆ ಅನುಭವ ಆಗಬೇಕು ಅಂದ್ರೆ ಹೊರಗಿಂದ ಬರುತ್ತೆ. ಹೊರಗಿಂದ ಈ 10 ಇಂದ್ರಿಯಗಳಲ್ಲಿ 5 ಇಂದ್ರಿಯಗಳಿಂದ ಇನ್ಪುಟ್ ಬಂದ್ರೆ ಸಾಲದು, ಔಟ್ಪುಟ್ ಬೇಕಲ್ಲ. ಎಲ್ಲ ತಿಳ್ಕೊಂಡೆ ಬಾಯಿಂದ ಕೇಳಕ್ಕೆ ಬಾಯಿ ಇಲ್ಲ ಅಂದ್ರೆ ಏನು ಉಪಯೋಗ? ಬಾಯಿಂದ ಅದನ್ನ ಹೇಳಬೇಕು. ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲಿ ಹೋಗೋದಿಲ್ಲ ಅಂದ್ರೆ ಹೋಗ್ಬೇಕು. ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿದ್ರೆ ಬರುತ್ತೆ. ಕಾಲು ಬೇಕು, ಕೈ ಬೇಕು, ಆ ಒಂದು ಎಕ್ಸ್ಕ್ರೀಟ್ರಿ ಅದು ಆಗಬೇಕು, ಆದ್ರೇ ಸ್ವಸ್ಥವಾಗಿರುತ್ತೆ ದೇಹ. ಸೊ ಇದು ಎಲ್ಲವೂ. ಆಮೇಲೆ ಜನನೇಂದ್ರಿಯ, ನಮ್ಮ ವಿ ಹ್ಯಾವ್ ಟು ಗಿವ್ ಅವರ್ ಪ್ರಾಜನಿ. ಹಾಗೆ ಸೊ ಇದು ಎಲ್ಲೋ ಅದನ್ನ ನಿಮಿತ್ತವಾಗಿ ಮಾಡಿ ದೇವರು ಸೃಷ್ಟಿಯನ್ನ ಮುಂದುವರಿಸ್ತಾನೆ. ಸೊ ಹೀಗೆ ಈ 10 ಇಂದ್ರಿಯಗಳು, ಇದು 10 ಇಂದ್ರಿಯಗಳು ಹೊರಗೆನ್ನದೇ ಮಾಡುತ್ತೆ ಎಲ್ಲವೂ. ಸೊ ಈ ಇಂದ್ರಿಯಗಳನ್ನ ಸ್ವಚ್ಛವಾಗಿದ್ರೆ, ಮಲಿನರಹಿತವಾಗಿ ಇಂದ್ರಿಯಗಳೆಲ್ಲ ಇದ್ರೆ, ಫಳ ಅಂತಿದ್ರೆ ಆವಾಗ ಏನಾಗತ್ತಂದ್ರೆ ಒಳಗಿನ ಮನಸ್ಸು, ಬಿಕಾಸ್ ದೇ ಆರ್ ದ ಎಂಟ್ರನ್ಸ್, ರೈಟ್? 5 ಇವೇ ಎಂಟ್ರನ್ಸ್. ಇದೆಲ್ಲ ಕ್ಲೀನ್ ಆಗಿ ಇಟ್ಟುಕೊಳ್ತಾ ಇದ್ರೆ ಒಳಗೆ ಮನಸ್ಸು ಏನಾಗತ್ತೆ, ಒಳಗೆ ಇರುವಂಥದ್ದು ಮನಸ್ಸು, ಅಂತಃಕರಣ ಅಂತನೂ. ಯಾಕೆ ಅದಕ್ಕೆ ಅಂತಃಕರಣ ಅಂತನೂ ಕರಿತೀವಿ? ಯಾಕೆ ಅಂತ, ಅಂತಹ ಕರಣ ಅಂದ್ರೆ ಇಂದ್ರಿಯಗಳು, ಟೂಲ್ಸ್, ಹೊರಗಿರುವಂತ ಟೂಲ್ಸ್. ಒಳಗೆ ಮನಸ್ಸು ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ. ಕಣ್ಣು ಇರುವಂತ ಸಾಕೆಟ್, ಇದು ಕಣ್ಣು, ಇದು ಮೂಗು ಅಂತ ತೋರಿಸೋ. ಮನಸ್ಸು ಅಂತ ಏನ್ ತೋರಿಸ್ತೀರ? ಎಲ್ಲ ಕಡೆನೂ ಇದು ಒಳಗಡೆ. ಅದು ಏನು ಹೃದಯವನ್ನು ಮುಟ್ಟಿ ಮನಸ್ಸು ಅಂತ ಹೇಳ್ತೀವಿ ನಾವು ಅಷ್ಟೇ. ಸೊ ಇದು ಮಾಡುವಾಗ ಅಂತಹ ಒಳಗಿರುವಂತ ಅಂತಃಕರಣ ಅಂತ ಹೇಳ್ತೀವಿ. ಇದು ಏನಾಗತ್ತೆ, ಇವಾಗ ಹೊರಗಡೆ ಹೋಗದೆ ಆ ಒಂದು ಶುದ್ಧವಾಗಿದ್ದಾಗೆ, ಕನ್ನಡಿ ಶುದ್ಧವಾಗಿದ್ದಾಗೆ ಒಳಗೆ ಪ್ರತಿಫಲನೆ ಚೆನ್ನಾಗಿರುತ್ತೆ. ಒಳಗೆ ಮನಸ್ಸು, ಅದು ಮನಸ್ಸು, ಬುದ್ಧಿ, ಇದು ಅದೇ ಕುದುರೆಗಳು ಲಗಾನ್ ಹಾಕೋದು, ಕಡಿವಾಳ ಅದು ಇಟ್ಕೊಳ್ಳೋದು, ಇದೆಲ್ಲ ಹೇಳ್ತಾರ. ಮನಸ್ಸು ಬುದ್ಧಿಯ ಕೈಯಲ್ಲಿ ಕೊಡಬೇಕು, ಅದಕ್ಕೆ ಡಿಸಿಷನ್ ಮೇಕಿಂಗ್. ಸೊ ಹೀಗೆ ಅದನ್ನ ಇಟ್ಟಾಗೆ ಒಳಮುಖ ಆಗತ್ತೆ, ಅಂತರ್ಮುಖರಾಗ್ತೀವಿ. ಅಂತರ್ಮುಖ ಆದಾಗ ಅದಕ್ಕೆ ಹೇಳ್ತಾ ಇರೋದ ಅರವಿದೂರನ. ಸೊ ಅವಾಗ ಒಳ್ಳೆ ರೀತಿಯಾಗಿದ್ರೆ ದೇವರಲ್ಲಿ ಏನ್ ಮಾಡ್ತಾನೆ, ಅರವಿದೂರನ ಸತ್ವಿಹಾರ, ಅಲ್ಲಿ ಶುಭ್ರವಾಗಿ ದೋಷರಹಿತವಾಗಿರುವಂತ ಇದರಲ್ಲಿ ದೇವರು ಅಲ್ಲಿ ಕಾಣಿಸ್ತಾನೆ. ದೇವರು ಅವನ ವಿಹಾರಕ್ಕೆ ಏನು ವಿಹಾರ ಮಾಡ್ತಾನೆ ಅಲ್ಲಿ, ಚಿತ್ತದಲ್ಲಿ ಏನು ವಿಹಾರ ಮಾಡುವುದು? ಚಿತ್ತ ಏನ್ ನೋಡಿದ್ದೀವಿ ನಾವು? ಚಿತ್ತ ಅಂದ್ರೆ ಇಟ್ ಇಸ್ ಅ ಮೆಮರಿಷಲ್ ಸ್ಮರಣೆ. ಆ ಸ್ಮರಣೆ ಅಂಬೋದೇ ಮಂಟಪ. ಏನು ಸ್ಮರಣೆ? ಸ್ವಚ್ಛವಾಗಿ ಕನ್ನಡಿಗಳು ಇರೋವಾಗ, ಎಲ್ಲ ಇರೋವಾಗ ಒಳಗೆ ಅದು ದೇವರನ್ನ ತೋರಿಸುತ್ತೆ. ಸೊ ಆ ದೇವರಿಗೆ ಸಂಬಂಧಪಟ್ಟ ಈ ಜನ್ಮ ಮಾತ್ರ ಇಲ್ಲ, ಅನೇಕ ಜನ್ಮಗಳಲ್ಲಿನೂ ನಾವು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಏನೋ ಶ್ಲೋಕಗಳನ್ನು ಹೇಳಿರ್ತೀವಿ, ಬೇರೆ ಬೇರೆ ಭಾಷೆಗಳಿರ್ಬೋದು, ಏನೇನೋ ಮಾಡಿರ್ತೀವಿ ದೇವರ ವಿಷಯಗಳು. ಅದನ್ನೆಲ್ಲ ನೆನಪು, ಅದನ್ನ ಇಟ್ಟು ಅದ್ರ ಮೂಲಕವಾಗಿ ನಮ್ಗೆ ಆ ಸ್ಮರಣೆ. ಏನು ಸ್ಮರಣೆ? ಫಸ್ಟ್ ಬರೋದು ನಂಬಿಕೆ. ದೇವರು ಇದ್ದಾನೆ, ದೇವರು ಸತ್ಯ ಸಂಕಲ್ಪ, ದೇವರು ಕರುಣಾಡಿ. ಇವಾಗ ಹರಿಕಥಾಂಸಾರ ಓದೋದಿಲ್ಲ, ಹಿಂದೆ ಯಾವಾಗಲೂ ಏನೋ ಎಲ್ಲೋ ಓದಿ ಇಟ್ಟುಕೊಂಡಿದ್ದೀವಿ. ಅದಕ್ಕೆ ಇವಾಗ್ಲೂ ಮನಸ್ಸು ಸ್ವಲ್ಪ ಅದಕ್ಕೆ ಆ ರುಚಿ ನೋಡಿದ ಇವಾಗ್ಲೂ ಬೇಕು ಅಂತ ಅನ್ಸುತ್ತೆ. ಸೊ ಹೀಗೆ ಆ ಸ್ಮರಣ ಶಕ್ತಿ, ಆ ಸ್ಮರಣ ಇದಲ್ಲ, ಅದೇ ಒಂದು ಮಂಟಪ. ಸ್ಮರಣ ಚಿತ್ತಶುದ್ಧಿ ಇರಬೇಕು. ಹೇಳ್ತೀವಲ್ಲ, ಸಂಶಯ, ಡೌಟ್ ಇದ್ರೆ, ಮನಸ್ಸಲ್ಲಿ ಡೌಟ್ ಇದ್ರೆ ಪರವಾಗಿಲ್ಲ ಅಂತಾರೆ. ಮನಸ್ಸಿಗೆ ಬಂದ ಡೌಟು ಏನೋ ಒಂದು ನಿವಾರಣೆ ಆಗತ್ತೆ. ಅದೇ ಬುದ್ಧಿ ನಿರ್ಧಾರ ಮಾಡೋದಲ್ಲೇ ತಪ್ಪಾದ್ರೆ, ಇದೋ ಅದೋ ಇಷ್ಟಪಡೋದು, ಇದನ್ನ ಬಯಸೋದು, ಅದನ್ನ ಬಯಸೋದು, ಈ ತರ ಮಾಡ್ಬೋದು. ಮಾಡಿದ್ರೂ ಆಮೇಲೆ ತಿದ್ದುತ್ತಾರೆ, ಅದೆಲ್ಲ ಬಯಸಬಾರ್ದು, ಅದೆಲ್ಲ ತಪ್ಪು ಅಂದ್ರೆ ತಿದ್ದಿದ ಮೇಲೆ ನಮ್ಗೆ ಅಂತ ಬಿಟ್ಬಿಡ್ತೀವಿ. ಮನಸ್ಸು ಲೆವೆಲ್ಲಿ ಇಟ್ ಇಸ್ ಈಸಿಯರ್. ಬುದ್ಧಿ ಲೆವೆಲ್ಲಿ ಹೋದ್ರೆ ನಿರ್ಧಾರ, ತಪ್ಪು ನಿರ್ಧಾರ, ದೇವರು ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರೆ ತೆಗೆಯೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಮೇಲೆ ಒಂದು
ಚಿತ್ತದಲ್ಲಿ ಆ ಅನುಭವದಿಂದ ಇಷ್ಟು ಕಷ್ಟ ಕೊಟ್ಟಿದ್ದ, ಇದು ದೇವರಿದ್ರೆ ಇದು ಆಗ್ತಾ ಇದೆಯಲ್ಲ, ಇದು ದೇವರಿಲ್ಲ, ಚಿತ್ತದಲ್ಲಿ ಹೋಗಿ ಕೂತು ಬಿಟ್ರ, ಚಿತ್ತದಲ್ಲಿ ಆ ಇಂಪ್ರೆಷನ್ಸ್ ಬಿದ್ಬಿಟ್ರ ಅನ್ಡೂಯಿಂಗ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಇದು ಆಪೋಸಿಟ್. ಎಲ್ಲವೂ ಸ್ವಚ್ಛವಾಗಿದ್ದರೆ ಏನಾಗತ್ತ, ಆ ಚಿತ್ತದಲ್ಲಿ ಸ್ಮರಣೆಯಲ್ಲಿ ನಾವು ತೊಳಿಲಿಕ್ಕೆ ಅಲ್ಲಿ ಏನೂ ಇಲ್ಲ. ಆ ಸ್ಮರಣೆ, ಆ ಮೆಮರಿ, ಆ ಜ್ಞಾನದ ಭಂಡಾರ ಕೂತಿರುತ್ತಲ್ಲಿ ಎಷ್ಟೋ ಇಂಪ್ರೆಷನ್ಸ್. ಆ ಇಂಪ್ರೆಷನ್ಸ್ ಅಲ್ಲಿ ಅರವಿದೂರ ದೋಷರಹಿತನಾದವನು ಅಂತ ಒಂದು ಸ್ಮರಣೆ ಬಂದ್ರೆ ದೇವರು ನರ್ತನ ಮಾಡುತ್ತಾನಂತ. ಏನ್ ಮಾಡ್ತಾನೆ? ದೋಷರಹಿತ ಅಂತ ನನ್ನನ್ನ ಕರೆದಿದ್ದೀಯಲ್ಲ ನೀನು, ನಿನ್ನ ಚಿತ್ತವನ್ನ ನಾನೇ ತೊಳೆದು, ಅಲ್ಲಿ ಕೊಳೆ ಇದೆ ನಮ್ಮ ಚಿತ್ತದಲ್ಲಿ, ಎಷ್ಟೋ ಎಲ್ಲಾ ಕಶ್ಮಲ ಎಲ್ಲ ಸೇರಿ ಇಟ್ಟಿರ್ತೀವಿ, ಅದನ್ನೆಲ್ಲ ತೊಳೆದು ಹಾಕ್ಬಿಡ್ತಾನಂತ. ಅದಕ್ಕೆ ಅವನ ವಿಹಾರ ಸ್ಥಳ ಮಾಡ್ಕೋಬೇಕು, ಅವನ ಸ್ಮರಣೆ ಬರಬೇಕು. ಒಮ್ಮೆ ಅವನ ಸ್ಮರಣೆ ಬಂದ್ರೂ ಎಷ್ಟೋ ಪಾಪಗಳು, ಹೇಳ್ತಾರ ರಾಮ ಅಂತ ಹೇಳಿದ್ರೆ ಪಾಪ ಹೋಗುತ್ತೆ, ರಾಮ ಅಂತ ಮಾತಲ್ಲ ಕೃಷ್ಣ ಅಂತ ಹೇಳಿದ್ರು ಹೋಗುತ್ತೆ. ಹೀಗೆ ದೇವರ ಸ್ಮರಣೆ, ದ ಕಾನ್ಸೆಪ್ಟ್, ದೇವರ ಕಾನ್ಸೆಪ್ಟ್ ಇಂಥದ್ದವನು ಪುರಾಣದಲ್ಲಿ ಹೇಳಿರುವಂತ ರೀತಿಯಿಂದ ನಾವು ತಿಳಿದಾಗೆ ಅದಕ್ಕೆ ಊರು ಪರಾಕ್ರಮ, ಅರವಿದೂರ, ಹೀಗೆ ನಾವು ಚಿಂತನೆ ಮಾಡಿದ್ರೆ ದಟ್ ರಿಫ್ಲೆಕ್ಟ್ಸ್. ಯಾಕೆಂದ್ರೆ ಕನ್ನಡಿ ಮಾಡೋ ಕೆಲಸ ಏನು? ಕನ್ನಡಿ ಮಾಡೋ ಕೆಲಸ ದಟ್ ಈಸ್ ರಿಫ್ಲೆಕ್ಟಿಂಗ್. ಕನ್ನಡಿ ಕ್ಲೀನ್ ಆಗಿದ್ರೆ, ಫಳ ಅಂತಿದ್ರೆ, ನಾವೆಲ್ಲ ಚಂದಾಗೆ ಏನು ಬ್ಲೆಮಿಶ್ಲೆಸ್ ಆಗಿ ನಾವು ಅಲಂಕಾರ ಮಾಡ್ಕೊಂಡ್ರೆ ಹಾಗೆ ಅದು ತೋರಿಸುತ್ತಲ್ಲ. ಹೈ ರೆಸಲ್ಯೂಷನ್ ಪಿಕ್ಚರ್ಸ್ ಎಷ್ಟು ಚಂದಾಗಿರುತ್ತೆ ನೋಡ್ಲಿಕ್ಕೆ, ಯಾಕಂದ್ರೆ ಅದು ಕ್ಲೀನ್, ಅದು ಹೈಯರ್ ಇನ್ನೂ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಹಾಗೆ ಈ ಕನ್ನಡಿಗಳು ಸ್ವಚ್ಛವಾಗಿದ್ದರೆ ದೇವರ ಅರವಿದೂರ ಅಂದ್ರೆ ಅದಲ್ಲಿ ಇರುವಂತ ಅದೇ ಸೋಪು ಎಲ್ಲ ತೊಳೆದು ಎಲ್ಲ ಫಳ ಅಂತ ಮಾಡ್ಬಿಡತ್ತಂತೆ. ಕನ್ನಡಿ ಅರವಿದೂರನ ಸದ್ವಿಹಾರ, ಅವನದ್ದೇ ಎಲ್ಲವೂ ಬರುತ್ತೆ. ಅವನು ಎಲ್ಲವನ್ನು ತೊಳೆಯುತ್ತಾ ಅವನದ್ದೇ ಇನ್ನೂ ಜಾಸ್ತಿ ಬರುತ್ತಂತೆ. ಒಂದು ಸ್ಮರಣೆಯಿಂದ ರಿಲೇಟೆಡ್ ಅದು ದೇವರು ಮಾಡಿಸ್ತಾನಂತೆ. ಒಮ್ಮೆ ದೇವರದು ಸ್ಮರಣೆ ಮಾಡಿದ್ರೆ ಇನ್ನು 10 ಬಾಗಿಲು ತೆರೆಯುವಂತೆ ಮಾಡುತ್ತಾನಂತೆ. ಸೊ ಸತ್ವಿಹಾರಕ್ಕೆ ಚಿತ್ತ ಮಂಟಪ. ಆವಾಗ ಏನು ಅಲ್ಲಿ ವಾಯುದೇವರು ಅದೇ ಶ್ವಾಸೋಚ್ಛ್ವಾಸ ಆಗ್ತಾ ಇರ್ತ ಕುಂಭಕದಲ್ಲಿ ಅಂತ ನಾವು ಹೇಳ್ತೀವಲ್ಲ, ಕುಂಭಕದಲ್ಲಿ ಇಟ್ಕೊಳ್ತೀವಿ ಉಚ್ಛ್ವಾಸ ಅಂದ್ರೆ ಗಾಳಿಯನ್ನ ಹೊರಗೆ ಬಿಡ್ತೀವಿ, ಗಾಳಿಯನ್ನ ಪೂರ್ತಿ ಎಳ್ಕೊಳ್ತೀವಿ. ಅಲ್ಲಿ ನಿಂತು ನಾವು ಮಾಡಿದಾಗೆ ಕುಂಭಕಾಗ್ನಿ ಅಂತ ಅಲ್ಲಿ ಪಾಪ ಪುರುಷ ಎಲ್ಲ ಹೋಗ್ಬಿಡ್ತಾನಂತ. ಆಮೇಲೆ ದೇವರನ್ನ ಇಡೋದು, ನಾವು ದೇವರನ್ನ ಇಟ್ಟಾಗೆ ದೇವರಿಗೆ ಅದೇ ಶ್ವಾಸ ಆ ಶ್ವಾಸ ಪ್ರಾಣಾಯಾಮ ಮಾಡುವಾಗ ತಾನೇ ಇದೆಲ್ಲ ಮಾಡ್ತೀವಿ. ಸೊ ಮಾಡಿ ಅದು ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ವಿ ಕೀಪ್ ಬ್ರೀದಿಂಗ್. ಅದು ಎಲ್ಲವೂ ಚಾಮರ ಸೇವೆ. ಎಷ್ಟು ಸುಲಭ ಆಯ್ತು ನೋಡಿ, ಒಳ್ಳೆ ಚಾಮರ ಇದು. ಅದಕ್ಕಿಂತ ಹೊರಗೆ ನೀನು ಚಾಮರನ್ನೇ ಹಾಕದೆ ಸುಮ್ಮನೆ ಹಾಗೆ ಕೂತಿರ್ಬೇಕು ಅಂತಿಲ್ಲ. ಆ ಸೌಭಾಗ್ಯವ ದೇವರು ನಮಗೆ ಕೊಟ್ಟಾಗ ಬಾಹ್ಯ ಪೂಜೆಯನ್ನು ಮಾಡಬೇಕು, ಇದು ಒಳಗೆ ಪೂಜೆ ನಡೀತಾನೆ ಇರಬೇಕು. ಸೊ ಹೀಗೆ ಮಾಡಿದಾಗ ಮರಳಿ ಬೀಸುವ ಶ್ವಾಸಗಳು ಚಾಮರ. ಆವಾಗ ಏನಾಗತ್ತೆ, ತಿರ್ಗಾ ಚಿತ್ತಕ್ಕೆ ಹೋಗದ ಮೇಲೆ ಇವಾಗ ಚಿತ್ತ ಪರ್ಫೆಕ್ಟ್ ಕ್ಲೀನ್ ಅರವಿದೂರ ಅಂತ ಹೇಳುವ ಚಿತ್ತದ ಮೆಮರಿ, ಸ್ಮರಣೆ ಏನೋ ಒಂದು ಕೆಟ್ಟ ಸ್ಮರಣೆ ಬರೋದಿಲ್ಲ ನಮ್ಗೆ. ಇವಾಗ ದುಷ್ಟ ಸ್ಮರಣೆಗಳು ಬರೋದಿಲ್ಲ, ಅದೆಲ್ಲ ದೇವರು ತೆಗೆದು ಬಿಟ್ಟು ದೇವರ ವಿಷಯಕವಾಗ ಸ್ಮರಣೆ ಬಂತು. ಸ್ಮರಣೆ ಅಲ್ಲಿ ಬಂದಾಗ ತಿರ್ಗಾ ರಿವರ್ಸ್ಲಿ ಬರುತ್ತೆ. ಹೇಗೆ ನಾವು ಹೇಳ್ತೀವಲ್ಲ, ಜ್ಞಾನೇಂದ್ರಿಯದಿಂದ ಮಾಡೋದು ತಿಳಿದಾಗ ಆಮೇಲೆ ಕರ್ಮೇಂದ್ರಿಯ ಕೈ ಈ ಹಾಗೆ ಮಾಡ್ಬೇಕು, ಕುಸ್ರಿ ಕೆಲಸ ಹೇಗೆ ಮಾಡೋದು ಇನ್ಸ್ಟ್ರಕ್ಷನ್ ಎಲ್ಲ ತಿಳ್ಕೊಂಡಿವಿ, ಸುಮ್ಮನೆ ಹೋಗೋದಿಲ್ಲ, ಸುಮ್ಮನೆ ಎಲ್ಲರಲ್ಲ. ಆಮೇಲೆ ನಮ್ಗೆ ಸಂಕ್ರಾಂತಿ ಬರುತ್ತೆ, ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಲ್ಲ. ಸೇಮ್ ಥಿಂಗ್ ಹಿಯರ್. ಚಿತ್ತ ಕ್ಲೀನ್ ಆಯ್ತು. ಇವಾಗ ಕ್ಲೀನ್ ಆದ ಮೇಲೆ ಬುದ್ಧಿಗೆ ನೆಕ್ಸ್ಟ್ ಬರುತ್ತೆ. ಸೊ ಈ ಬುದ್ಧಿ ಇಲ್ಲ, ನರ್ತನ ಆಡ್ಬೇಕು. ಬುದ್ಧಿ ಡೆಸಿಷನ್ ಮೇಕಿಂಗ್, ರೈಟ್? ಸೊ ಅದರಿಂದ ಕೆಲಸ ನರ್ತನ ಆಡಬೇಕು. ಬುದ್ಧಿ ಡಿಸೈಡ್ ಮಾಡ್ತೀವಲ್ಲ, ಬುದ್ಧಿ ಹೌದು ರೀ ನಾವು ಈ ತೀರ್ಥಯಾತ್ರೆಗೆ ಹೋಗಬೇಕು, ಅದನ್ನ ಹೋಗಿ ದೇವರ ದರ್ಶನ ಕಣ್ಣಾರ ನೋಡಬೇಕು, ಈ ತರ ದೇವರನ್ನ ಹೀಗೆ ಅಂತ ನೋಡಬೇಕು, ಹಾಗೆ ಅಂತ ನೋಡ್ಬೇಕು. ಸೊ ಕುಣಿಬೇಕು, ಒಳಗೆ ನಲಿದಾಡುತ್ತಾ ಇದ್ರೆ, ಒಳಗೆ ಅದು ಬುದ್ಧಿ ದೇವರ ವಿಷಯದಲ್ಲಿ ನಲಿದಾಡುತ್ತಾ ಇದ್ರೆ ಕೈಯಿಂದಲೂ ಕೆಲಸ ಮಾಡ್ತೀವಿ, ಕಾಲಿಂದನೂ ಮಾಡ್ತೀವಿ, ಬಾಯಿಂದ ಮಾಡ್ತೀವಿ. ಬಾಯಿಂದ
ಹಾಗೆ ಬರಬೇಕು. ಸ್ತೋತ್ರಗಳು ಎಲ್ಲವೂ ಒಳಗೆ ಇದು ಬುದ್ಧಿಯಲ್ಲಿ ಹೋಗಿ ಚಿತ್ತದಲ್ಲಿ ಹೋಗಿ ಅದು ಕ್ಲೀನ್ ಆಗಿ ಹೋಗಿ ಕೂತ ಮೇಲೆ ಅಲ್ಲೇ ಆರಾಮಾಗಿರೋದಲ್ಲ, ಅಲ್ಲಿಂದ ತಿರ್ಗಾ ಬರ್ಬೇಕು. ದಟ್ಸೈ ಚಿತ್ತಕ್ಕೆ ಹೋಗಿ ತಿರ್ಗಾ ಯಾಕೆ ಬುದ್ಧಿಗೆ ಬಂತು? ನಾವು ಏನ್ ಅಂದ್ಕೊಳ್ತೀವಿ, ಮನಸ್ಸು ಆಯ್ತು, ಬುದ್ಧಿ ಆಯ್ತು, ಅಹಂಕಾರ ಆಯ್ತು, ಚಿತ್ತ ಆಯ್ತು, ಅಲ್ಲೇ ನಿಂತರ ಸಾಕಲ್ಲ ಅಂದ್ರೆ ಅಲ್ಲಿ ಹೋಗಿ ಮೆಮರಿ ಇಟ್ಟಿವಿ. ನಾವು ಗಾರ್ಡನಿಂಗ್ ಮಾಡೋವಾಗ ಎಲ್ಲ ಮಾಡಿ ಇಡ್ತೀವಿ, ಬೀಜವನ್ನ ಮಣ್ಣಲ್ಲಿ ಇಡ್ತೀವಿ, ಅದು ಮೊಳಕೆ ಇಟ್ಟು ಬರಬೇಕಲ್ಲ ಹೊರಗೆ, ಆವಾಗಲೇ ವೃಕ್ಷವಾಗಿ ಫಲ ಪುಷ್ಪ. ಅದಕ್ಕೆ ಕರ್ಮ ಬೇಕು. ಜ್ಞಾನ ಬಂದಿದೆ ಅಂತ ಯಾರನ್ನಾರು ಹೇಳಿದ, ನನಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಇಟ್ ಶುಡ್ ರಿಫ್ಲೆಕ್ಟ್ ಇನ್ ಯುವರ್ ಆಚರಣೆಯಲ್ಲಿ ಬರಬೇಕು, ಕರ್ಮದಲ್ಲಿ ಬರಬೇಕು, ಜ್ಞಾನದಿಂದ ಕರ್ಮ ಮಾಡಬೇಕು. ಸೊ ಅದಕ್ಕೆ ಚಿತ್ತ ಮಂಟಪ, ಚಿತ್ತದು ಅರವಿ ದೂರ ಕ್ಲೀನ್ ಆಯ್ತು, ಮೆಮರಿ ಸ್ಮರಣೆ ಎಲ್ಲವೂ ಕ್ಲೀನ್ ಆದ ಮೇಲೆ ತಿರ್ಗಾ ಯು ಹ್ಯಾವ್ ಟು ಆಕ್ಟ್. ಹಾಗೆ ಅವಾಗ ಬುದ್ಧಿ ಡೆಸಿಷನ್ ಮೇಕಿಂಗ್ ಅದು ವಿಲಾಸಿನಿ ಬುದ್ಧಿ. ಇಲ್ಲಿ ಹೇಳೋ ಬುದ್ಧಿ ಏನು, ಸುಬುದ್ಧಿ ಆಗತ್ತೆ. ಹಿಂದೆ ಬಂದದ್ದು ಬುದ್ಧಿ ಇಸ್ ಅ ಡೆಸಿಷನ್ ಮೇಕಿಂಗ್. ಡೆಸಿಷನ್ ಮೇಕಿಂಗ್ ಕ್ಯಾನ್ ಬಿ ರೈಟ್ ಆರ್ ರಾಂಗ್. ಇವಾಗ ಇಷ್ಟು ದೂರ ಹೋಗಿ ಅರವಿ ದೂರ ಹೋಗಿ ಅದೆಲ್ಲ ಕ್ಲೀನ್ ಆಗಿ ತಿರ್ಗಾ ನಿರ್ಧಾರ. ನಾವು ಕೇಳ್ತೀವಲ್ಲ, ಎಲ್ಲ ಕೇಳಿ ಏನ್ ಮಾಡ್ತೀವಿ ನಾವು, ಇದೆಲ್ಲ ಕೇಳ್ತಾರಲ್ಲ, ಪೂಜೆ ಮಾಡುವ ಜಪ ಮಾಡುವ ಕ್ರಮ, ಸಂಧ್ಯಾ ವಂದನೆ ಹೀಗೆ ಮಾಡಿದ್ವಿ, ಹೀಗೆ ಮಾಡ್ಬೇಕ್ರಿ, ಹೀಗೆ ಹಾಗೆ ಎಲ್ಲ ಗುರುಗಳು ಹೇಳ್ತಾರ. ಹೇಳಿ ಹೀಗೆ ಮಿನಿಮಮ್ ಇದನ್ನಾರು ಮಾಡಿ ಅಂತ ಹೇಳಿದ ಮೇಲೆ ನಾವು ನಮಗೇನೋ ಅದ್ರಲ್ಲಿ ಯಾವತ್ತು ಪೂರ್ತಿ ಆ ಒಂದು ಸವಿತೃನಾಮಕ ಭಗವಂತಂದು ಅದು ಸ್ಮರಣೆ ಎಲ್ಲ ಚೆನ್ನಾಗಿದೆ. ನಾಳೆ ಎದ್ದ ತಕ್ಷಣ ಬೇಗ ಎದ್ದು ನಾನು ಮಾಡ್ತೀನಿ. ಇದೇನು ಬುದ್ಧಿ ಯಾವಾಗ ಬಂತು? ಬುದ್ಧಿ ತಲೆಯಲ್ಲಿ ಹೋಗಿ ಸ್ಮರಣವಾಗಿ ಅಂತ ಕೂತಿತ್ತು. ಗುರುಗಳು ಅಲ್ಲಿ ಇಟ್ರು, ನಮ್ಗೆ ಇಟ್ಟ ಮೇಲೆ ಬುದ್ಧಿ ಸದ್ಬುದ್ಧಿ ಬಂದು ಇದು ಹೀಗೆ ಮಾಡ್ಬೇಕು, ಅವರು ಹೀಗೆ ಹೇಳಿದ್ದಾರೆ, ಹೀಗೆ ಮಾಡ್ಬೇಕು, ಆ ಸಂಕಲ್ಪ ಮಾಡಬೇಕು ನಾವು ಅಂತ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಸಂಕಲ್ಪಕ್ಕೇನ ನಾನು ಫಲ ಕೊಡ್ತೀನಿ ನಿನ್ಗೆ. ಒಳ್ಳೆ ಬುದ್ಧಿ ಬಂತಲ್ಲ, ಒಳ್ಳೆ ಬುದ್ಧಿ ಈ ಗುರುಗಳು ಕೊಟ್ಟ ಜ್ಞಾನದಿಂದ ಅದು ಚಿತ್ತ ಅರವಿದೂರನ ಸತ್ವಿಹಾರಕ್ಕೆ ಚಿತ್ತ ಮಂಟಪವೂ ಆದ ಮೇಲೆ ಬುದ್ಧಿ ಬಂತು. ಬುದ್ಧಿಯಿಂದ ನಾನು ಈ ಪೇಪರ್ ಏನೋ ಒಂದು ರೈಟಪ್ ಓದ್ಕೊಂಡು ಸಂಕಲ್ಪ ಅಂತ ಮಾಡ. ಇವಾಗ ದ ಸಂಕಲ್ಪ ಇಟ್ ಸೆಲ್ಫ್ ಹ್ಯಾಸ್ ಲಾಟ್ ಆಫ್ ಮೀನಿಂಗ್. ಇಟ್ ಹ್ಯಾಸ್ ಕಮ್ ಥ್ರೂ ಎ ಪ್ರಾಪರ್ ಚಾನಲ್. ಗುರುಗಳಿಂದ ಬಂದು ನಾನು ಮಾಡ್ತೀನಿ ಅಂತ ಮನಸ್ಸು ನಿರ್ಧಾರ ಮಾಡಿ ಆಕ್ಷನ್ಲಿ ಬರ್ತಾ ಇದೆ. ಆಮೇಲೆ ಮನಸ್ಸಲ್ಲಿ ಇಡ್ತೀವಿ. ಸೊ ರಿವರ್ಸ್ ಪ್ರಾಸೆಸ್ ಅಲ್ಲಿ ಹೀಗೆ ಆಗುತ್ತೆ. ಮನಸ್ಸು ಇಟ್ಟು ಇವಾಗ ಕೈಯಿಂದ ಪೂಜೆ ಮಾಡ್ತೀವಿ, ಕೈ ಜೋಡಿಸ್ತೀವಿ, ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಇದೆಲ್ಲ ಮಾಡ್ತೀವಿ. ಜ್ಞಾನ ಬಂದ ಮೇಲೆ ಇನ್ನೂ ನಿರ್ಧಾರವಾಗಿ ಚೆನ್ನಾಗಿ ತಿಳಿದು ಕರ್ಮ ಮಾಡ್ತೀವಿ. ಸೊ ಹಾಗೆ ಚಾಮರ ವಿಲಾಸಿನಿ ಬುದ್ಧಿ ದಾಮೋದರಕ್ಕೆ ಸಾಷ್ಟಾಂಗ ಪ್ರಣಾಮವೇ ಸುಶಯನಗಳು ಅಂತ ಹೇಳಿದ್ದಾಗೆ ಇದು ಇದು ಎಲ್ಲವೂ ಎಷ್ಟು ಅಂದ್ರೆ ರಾತ್ರಿ ನಾವು ಮಲ್ಕೊಳ್ತೀವಲ್ಲ, ಅದಕ್ಕೆ ಅಭಿಮಾನ ಮಲ್ಕೊಳ್ಳೋದೊಂದು ಅನಾಯಾಸವಾಗಿ ನಮ್ಗೆ ವಿತೌಟ್ ಎನಿ ಎಫರ್ಟ್ ಅನಾಯಾಸವಾಗಿ ಎಲ್ಲವೂ ನಮಗೆ ಬುದ್ಧಿ ಇಲ್ಲದೆ ನಿದ್ರೆಯಲ್ಲಿ ಆಗುವಂಥದ್ದು ಇಷ್ಟೇ. ನಮಗೆ ಬುದ್ಧಿ ಅವಾಗ ಕೆಲಸ ಇಲ್ಲ. ಬುದ್ಧಿ ಇಲ್ಲದೆ ಹೋಗಿ ದೇವರ ಒಳಗೆ ದೇವರ ಉದರದಲ್ಲಿ ಪ್ರವೇಶ ಮಾಡಿಬಿಡ್ತೀವಿ. ಎಲ್ಲವನ್ನು ಮರೆತು ಬಿಡ್ತೀವಿ. ದಾರಾನ್ ಸುತಾನ್ ಎಲ್ಲ ಮಕ್ಕಳು, ಹೆಂಡತಿ ಮಕ್ಕಳು, ಮನೆ ಮಾರ್ ಎಲ್ಲ ಈ ದೇಹದಲ್ಲಿ ಜೀವ ಇದ್ರೂ ದೇಹದ ಎಚ್ಚರವೇ ಇಲ್ಲ. ನನ್ನದು, ನಾನು, ಅದು ಇದು ದೇ ಟೈಮ್ಲಿ ಮಾಡಿದ ಕಾರ್ಬಾರ್ ಯಾವುದು ಇಲ್ಲ ದೇವರೊಳಗೆ. ಅದೇ ಬಟ್ ಜ್ಞಾನ ಇಲ್ಲ, ಇದು ನಿದ್ರೆ ಅಲ್ಲ ಅದು. ಸೊ ಅಲ್ಲಿ ಅಭಿಮಾನ ಎವ್ರಿ ನೈಟ್ ಅನಾಯಾಸವಾಗಿ ನಮ್ಗೆ ಅಲ್ಲಿ ಬರುತ್ತೆ. ಅಲ್ಲಿ ಬರೋದರ ಒಂದು ತುಣುಕು ಜಾಗೃತ ಅವಸ್ಥೆಯಲ್ಲಿ ಬರೋದಿಲ್ಲ. ಅದನ್ನು ನೀವು ಬಳಸ್ಕೊಳ್ಳಿ ಅಂತಾರೆ. ದಾಮೋದರ ಅಂತ ಹೇಳ್ತಾರೆ. ದಾಮೋದರ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅದಕ್ಕೆ 100 ಅರ್ಥ ನಮ್ಮ ಆಚಾರ್ಯ ಹೇಳ್ತಾರೆ. ಆಚಾರ್ಯ ಹೇಳಿದ್ದಾರೆ, ನಮ್ಮ ಗುರುಗಳು ಎಲ್ಲರೂ ಹೇಳ್ತಾರೆ, 10 ಅರ್ಥಗಳನ್ನಾರು ಹೇಳ್ತಾರೆ. ಅಲ್ಲಿ ಒಂದು ಏನು ಅಂದ್ರೆ, ದಾಮ ಅಂದ್ರೆ ಅನೇಕ ಮೀನಿಂಗ್ ಇದೆ. ದಾಮ ಅಂದ್ರೆ ಇಂದ್ರಿಯ ನಿಗ್ರಹಗಳು, ದಮನ ಅಂತ ಹೇಳ್ತಾರೆ, ದಮನಶೀಲ, ಇಂದ್ರಿಯ ನಿಗ್ರಹ ಅಂತ. ಇಂದ್ರಿಯಗಳು ಅಂದ್ರೆ ಸ್ವಲ್ಪ ಏಕಾದಶಿ ದಿವಸ ಚೂರು ಮಾಡ್ತೀವಲ್ಲ, ಆ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡವರು ದಾಮರು ಆಗ್ತಾರೆ. ದಮ ಉಳ್ಳವರು ದಾಮರು. ದಾಮರು ದಾಮೋ ಉದ ಅಂದ್ರೆ ನೀರು, ಉದಕ ಅಂತ ಹೇಳ್ತೀವಿ. ಉದ ಅಂದ್ರೆ ನೀರು. ನೀರು ಏನು, ಕೃಷ್ಣಾರ್ಪಣ ಮಸ್ತು ಅಂತ ಕೊಡ್ತೀವಿ.
ಅದು ಕರ್ಮಕ್ಕೆ ಸಂಕೇತ. ಇಡೀ ದಿವಸ ಪೂರ ಮಾಡಿದ ಕರ್ಮಗಳು. ಸೊ ಅದನ್ನ ನಮ್ಮ ಇಂದ್ರಿಯ, ನಮ್ಮ ಹತೋಟಿ, ಇಲ್ಲಿ ಹೇಳಿದ್ದಾರೆ ಹಾಗೇನೆ, ಹತೋಟಿಯಲ್ಲಿ ಚೂರು ಒಮ್ಮೆ ಒಳಗೆ ಹೋಗಿ ದೇವರ ಮಾತ್ರ ಚಿಂತನೆ ಮಾಡು. ಈ ಒಂದು ಚೂರು ನಿಗ್ರಹ ನಾವು ಮಾಡಿ ನಮ್ಮ ಕರ್ಮವನ್ನ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಿದ್ದಾಗ ಅದನ್ನ ರಾತಿ ಅದನ್ನ ಅವನು ಸ್ವೀಕಾರ ಮಾಡ್ತಾನಂತ. ಯಾವಾಗ ನಾವು ನಿದ್ದೆ ಮಾಡೋದು ಆಗತ್ತ ದಾಮೋದರಿಗೆ, ಅದಕ್ಕೆ ಸಾಷ್ಟಾಂಗ ಅಂದ್ರೆ, ಸಾಷ್ಟಾಂಗವಾಗ ನಾವು ಎಲ್ರು ಹೆಂಗಸರು ಬಿಡಬೇಕು ಅಂತಿಲ್ಲ. ಸಾಷ್ಟಾಂಗ ಅಂದ್ರೆ ಸರ್ವಾಂಗ ಸಮರ್ಪಣೆ. ಅದು ನಿದ್ರೆಯಲ್ಲಿ ಆಗತ್ತ. ನಿದ್ರೆಯಲ್ಲಿ ಈ ತರ ದೇವರು ಮಾಡಿಸ್ತಾ ಇದ್ದಾನೆ. ಇದನ್ನ ತಿಳಿದ್ರೂ ನಮಗೆ ಆ ಒಂದು ಅವನು ಒಲಿತಾನೆ, ಅದನ್ನು ಇದು ತಿಳಿದ್ರೂ ಸಾಕು ಅಂತ ಹೇಳ್ತಾರೆ. ಅದಕ್ಕೇನೋ ಅವನು ಒಂದು ಮಾರ್ಕ್ ಕೊಡ್ತಾನಂತ. ಸೊ ಹೀಗೆ ದಾಮೋದರಿಗೆ ಸಾಷ್ಟಾಂಗ ಪ್ರಣಾಮ ಸುಶಯನ ಅಂತ. ಸೊ ಹೀಗೆ ಈ ಮನಸ್ಸಲ್ಲಿ ಅಂತಃಕರಣದ ಆ ಒಂದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಎಂಬುದು